ಸೊ ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ಧನುರ್ಮಾಸದಲ್ಲಿ ವಿಶೇಷ ಫಲವನ್ನು ತಂದುಕೊಡುವಂಥ ಈ ಅಶ್ವತ್ಥ ವೃಕ್ಷದ ಪೂಜೆ ಖಂಡಿತವಾಗ್ಲೂ ಪ್ರತಿಯೊಬ್ಬರೂ ಕೂಡ ಮಾಡಿಕೊಡಿ ಅಂತ ಹೇಳ್ತೀನಿ. ಪೂರ್ತಿ ಫಲವನ್ನು ಪಡ್ಕೊಳ್ಳೋದಕ್ಕೋಸ್ಕರ ಈ ನಿಯಮಗಳನ್ನು ಪಾಲಿಸಬೇಕು. ಧನುರ್ಮಾಸದಲ್ಲಿ ಅಶ್ವತ್ಥ ವೃಕ್ಷದ ಪೂಜೆ ನಿಮಗೆ ಅಕ್ಷಯ ಫಲವನ್ನು ತಂದುಕೊಡುತ್ತೆ. ಬನ್ನಿ ಇವಾಗ ಧನುರ್ಮಾಸದಲ್ಲಿ ಅಶ್ವತ್ಥ ವೃಕ್ಷದ ಪೂಜೆ ನಿಮಗೆ ಅಕ್ಷಯ ಫಲವನ್ನು ಯಾವ ರೀತಿ ತಂದುಕೊಡುತ್ತೆ ಅಂತ ತಿಳ್ಕೊಳ್ಳೋಣ. ಅಶ್ವತ್ಥ ಮರಕ್ಕೆ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅಂತ ಅಂದರೆ ಧನುರ್ಮಾಸದಲ್ಲಿ ವಿಶೇಷವಾಗಿ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾವು ಬ್ರಾಹ್ಮಿ ಮುಹೂರ್ತದ ಪೂಜೆ ಅಂತೂ ಬಹಳಷ್ಟು ಶ್ರೇಷ್ಠತೆ. ನಕ್ಷತ್ರಗಳು ಆಕಾಶದಲ್ಲಿ ಇರುವಾಗಲೇ ಸೂರ್ಯ ಉದಯ ಆಗೋಕ್ಕಿಂತ ಮುಂಚೆನೇ ನಾವು ಮನೆಯಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೋಬೇಕು. ಯಾಕಂದರೆ ಮಹಾಲಕ್ಷ್ಮಿ ಹೇಳ್ತಾರಂತೆ, ಈ ಒಂದು ಧನುರ್ಮಾಸದಲ್ಲಿ ಯಾರ ಮನೆಯಲ್ಲಿ ಸೂರ್ಯೋದಯಕ್ಕಿಂತ ಮುಂಚಿತವಾಗಿ ಹುಗ್ಗಿ ನೈವೇದ್ಯ ಮಾಡಿಬಿಟ್ಟು ನನ್ನ ಪತಿಯಾದಂತಹ ಮಹಾವಿಷ್ಣುವಿನ ಸ್ಮರಣೆಯನ್ನು ಮಾಡಿ ಪೂಜೆ ಮಾಡಿರ್ತಾರೋ ಆ ಮನೆಗೆ ನಾನು ಹೋಗ್ತೀನಿ ಅಂತ ಹೇಳಿ ಆಕೆ ಹೇಳಿರ್ತಾರಂತೆ. ಹಂಗಾಗಿ ಈ ಧನುರ್ಮಾಸದಲ್ಲಿ ಸೂರ್ಯೋದಯಕ್ಕಿಂತ ಮುಂಚಿತವಾಗಿಯೇ ಮನೆಯಲ್ಲಿ ಪೂಜೆ ಮುಗ್ದಿರಬೇಕು ಅಂತ ಹೇಳುವಂಥದ್ದು. ಅದೇ ರೀತಿಯಲ್ಲೇ ಅಶ್ವತ್ಥ ವೃಕ್ಷದ ಪೂಜೆ ಕೂಡ ತುಂಬ ಶ್ರೇಷ್ಠತೆ ಈ ಒಂದು ಧನುರ್ಮಾಸದಲ್ಲಿ. ಇನ್ನು ಅಶ್ವತ್ಥ ವೃಕ್ಷದಿಂದ ನಮಗೆ ಸಿಗೋವಂಥ ಗಾಳಿ ಬಹಳಷ್ಟು ನಮಗೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತೀವಿ. ಇನ್ನು ಅಶ್ವತ್ಥ ವೃಕ್ಷದ ಕಟ್ಟಿಗೆಗಳು ಏನು ಸಿಗುತ್ತೆ ಅದನ್ನು ನಾವು ಸಮ್ಮತ್ತು ಅಂತ ಕರಿತೀವಿ. ನಮ್ಮ ಒಂದು ಯಜ್ಞಗಳನ್ನು ಮಾಡೋದಕ್ಕೆ ಪೂಜೆಗಳನ್ನು ಮಾಡೋದಕ್ಕೆ ವಿಶೇಷವಾಗಿ ನಾವು ಅಶ್ವತ್ಥ ಮರದ ವೃಕ್ಷದ ಒಂದು ಕಟ್ಟಿಗೆ ಮಾತ್ರನೇ ಬಳಸುವಂಥದ್ದು. ಯಾಕಂದರೆ ಅಷ್ಟು ಶ್ರೇಷ್ಠತೆ ಇರುವಂಥದ್ದು. ನಾವು ಅಗ್ನಿ ಪೂಜೆಗಳನ್ನು ಮಾಡುವಾಗ ನಾವು ಸಮ್ಮತ್ತು ಅಂತ ಹೇಳಿ ಕರಿತೀವಿ. ಅದನ್ನು ಉಪಯೋಗಿಸೋದು ಈ ಒಂದು ಹರಳಿ ಮರದ ಟೊಂಗೆಗಳನ್ನೇ. ಸೊ ಹಾಗಾಗಿ ಇಷ್ಟು ಶ್ರೇಷ್ಠವಾದಂಥದ್ದು ಈ ವೃಕ್ಷ ಇದು. ಈ ಧನುರ್ಮಾಸ ಪೂರ್ತಿಯಾಗಿ ಅಶ್ವತ್ಥ ವೃಕ್ಷದ ಪೂಜೆ ಮಾಡೋದ್ರಿಂದ ಹೆಚ್ಚಿನ ಫಲ ನಮಗೆ ಸಿಗುತ್ತೆ. ಇವಾಗಲೇ ಧನುರ್ಮಾಸ ಪ್ರಾರಂಭ ಆಗೋಗಿದೆ, ಆದರೂ ಕೂಡ ಪರವಾಗಿಲ್ಲ, ಇನ್ನೂ ತುಂಬ ದಿನ ಇದೆ. ಅಷ್ಟು ದಿನವೂ ಕೂಡ ನಾವು ಪೂಜೆ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಯಾಕೆ ನಾವು ಅಶ್ವತ್ಥ ವೃಕ್ಷಕ್ಕೆ ಅಷ್ಟೊಂದು ವಿಶೇಷತೆ ಇದೆ ಅಂತಂದರೆ ಅಶ್ವತ್ಥ ವೃಕ್ಷದ ಒಂದೊಂದು ವಿಶೇಷತೆಯನ್ನು ಹೇಳ್ತಾ ಹೋದರೆ ಬ್ರಹ್ಮ ವಿಷ್ಣು ಮಹೇಶ್ವರರು ಸಾಕ್ಷಾತ್ ರೂಪವೇ ಒಂದು ಅಶ್ವತ್ಥ ವೃಕ್ಷ ಅಂತ ಹೇಳ್ಬೋದು. ಯಾಕಂದರೆ ವೃಕ್ಷಗಳ ರಾಜ ಅಂತಲೇ ಕರಿತೀವಿ ನಾವು ಅಶ್ವತ್ಥ ವೃಕ್ಷವನ್ನು. ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣಿ ಅಗ್ರತಃ ಶಿವರೂಪಾಯ ವೃಕ್ಷ ರಾಜಾಯತೆ ನಮಃ. ನಮ್ಮ ಅಶ್ವತ್ಥ ಮರದ ಕೆಳಗಿನ ಭಾಗವನ್ನು ಬ್ರಹ್ಮರೂಪವಾಗಿ, ಮಧ್ಯದ ಭಾಗವನ್ನು ವಿಷ್ಣು ರೂಪವಾಗಿ, ಮೇಲ್ಭಾಗವನ್ನು ಶಿವರೂಪವಾಗಿ ನಾವು ಆರಾಧನೆ ಮಾಡ್ತೀವಿ. ಈ ಒಂದು ಅಶ್ವತ್ಥ ವೃಕ್ಷವನ್ನು ನಾವು ಈ ಧನುರ್ಮಾಸದಲ್ಲಿ ಬೆಳಗಿನ ಜಾವದಲ್ಲಿ ಅಂದರೆ ಸೂರ್ಯೋದಯ ಉದಯ ಆಗೋಕ್ಕಿಂತ ಮುಂಚಿತವಾಗಿ ನಾವು ಅಶ್ವತ್ಥ ವೃಕ್ಷದ ಪೂಜೆನ ಮಾಡಬೇಕು. ಮೊದಲು ನಾವು ಮನೆಯಲ್ಲಿ ಪೂಜೆ ಮಾಡ್ಕೋಬೇಕು, ಆಮೇಲೆ ದೇವಸ್ಥಾನಕ್ಕೆ ಹೋಗಬೇಕು. ದೇವಸ್ಥಾನಗಳಲ್ಲಿ ಅಶ್ವತ್ಥ ವೃಕ್ಷ ಇರುತ್ತೆ. ಈ ವೃಕ್ಷದ ಬಳಿ ನಮಗೆ ನಾಗರ ಕಲ್ಲುಗಳು ಪ್ರತಿಷ್ಠಾಪನೆ ಮಾಡಿದರೆ ಮತ್ತಷ್ಟು ಶ್ರೇಷ್ಠ ಅಂತ ಹೇಳ್ತೀವಿ. ಆ ರೀತಿ ಇರುತ್ತಲ್ಲ, ಆ ಅಶ್ವತ್ಥ ವೃಕ್ಷದ ಪೂಜೆನ ಮಾಡೋದು ಮತ್ತಷ್ಟು ಶ್ರೇಷ್ಠ ಅಂತ ಒಂದು ದೇವಸ್ಥಾನ ಹುಡ್ಕೊಂಡು ಒಂದನ್ನು ಇಟ್ಕೊಂಡಿರಬೇಕು. ಸೊ ನಾವು ಪ್ರತಿದಿನ ಹೋಗ್ಬಿಟ್ಟು ಪೂಜೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಸಾಮಾನ್ಯವಾಗಿ ಎಲ್ಲ ಕಡೆ ಈ ಒಂದು ಅಶ್ವತ್ಥ ವೃಕ್ಷ ಇದ್ದೇ ಇರುತ್ತೆ. ದೇವಸ್ಥಾನ ಅಂದಮೇಲೆ ಅಲ್ಲಿ ಅಶ್ವತ್ಥ ವೃಕ್ಷ ಇದ್ದೇ ಇರುತ್ತೆ. ಸೊ ನೀವು ಅಲ್ಲಿಗೆ ಹೋಗ್ಬಿಟ್ಟು ಪೂಜೆನ ಮಾಡ್ಕೋಬೋದು. ನೀವು ಮೊದಲನೇ ದಿನ ಸಂಕಲ್ಪ ಪೂರ್ವಕವಾಗಿ ಮಾಡ್ತೀರಾ ಅಂದರೆ ತಲೆ ಸ್ನಾನ ಮಾಡ್ಕೊಂಡು ಹೋಗಬೇಕು. ಮೊದಲು ನೀವು ಮನೆಯಲ್ಲಿ ಪೂಜೆ ಮುಗಿಸ್ಕೋಬೇಕು. ನೀವು ಗಣಪತಿ ಬಳಿ ಮೊದಲು ಪ್ರಾರ್ಥನೆ ಮಾಡ್ಕೊಳ್ಳಿ, ಆಮೇಲೆ ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ. ನಾನು ಈ ದಿನದಿಂದ ಅಶ್ವತ್ಥ ಮರದ ಪೂಜೆ ಮಾಡ್ತಾ ಇದ್ದೀನಿ, ಒಂದು ನಮಸ್ಕಾರವನ್ನು ಅಂದರೆ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡ್ತಾ ಇದ್ದೀನಿ. ಭಗವಂತ, ಈ ರೀತಿ ಒಂದು ವರ ಬೇಕು ನನಗೆ, ಅಥವಾ ಈ ರೀತಿ ಒಂದು ಕೆಲಸ ಆಗಬೇಕು, ಈ ಥರ ನಿಮ್ಮ ಮನಸ್ಸಿನಲ್ಲಿ ಏನು ಕೋರಿಕೆ ಇದೆ ಅದನ್ನು ಹೇಳ್ಕೊಳ್ಳಿ. ಈ ರೀತಿ ಹೇಳ್ಕೊಂಡು ಮನೆಯಲ್ಲಿ ಪೂಜೆ ಮುಗಿಸ್ಕೊಂಡ್ಬಿಟ್ಟು, ಆದರೆ ನೀವು ಮನೆಯಲ್ಲಿ ಪೂಜೆ ಮಾಡ್ದೇನೆ ಮನೆಯಿಂದ ಹೊರಗಡೆ ಹೋಗಬಾರ್ದು, ಇದನ್ನು ನೆನ್ಪಿಟ್ಕೊಳ್ಳಿ. ಮನೆಯಲ್ಲಿ ಮೊದಲು ನೀವು ಪೂಜೆ ಮುಗಿಸ್ಕೊಂಡು ಆದಮೇಲೆ ನೀವು ದೇವಸ್ಥಾನಕ್ಕೆ ಹೋಗಬೇಕು. ಮನೆಯಲ್ಲಿ ಪೂಜೆ ಮುಗಿಸಿದಾದ್ಮೇಲೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಶ್ವತ್ಥ ವೃಕ್ಷದ ಪ್ರದಕ್ಷಿಣೆ ಮಾಡಬೇಕು. ಕೆಲವರು ಏನು ಮಾಡ್ತಾರೆ ಅಂತ ಅಂದರೆ ಅಶ್ವತ್ಥ ವೃಕ್ಷ ಅಂತ ಹೇಳಿದ್ರಲ್ಲ ಅಂತ ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡಿಕೊಂಡು ಬಂದುಬಿಡೋದು. ಈ ಥರ ಅಲ್ಲ. ಮೊದಲು ಮನೆಯಲ್ಲಿ ಗುಡಿಸಿ ಸಾರಿಸಿ ಮತ್ತು ಬಾಗಿಲಿಗೂ ಕೂಡ ರಂಗೋಲಿ ಹಾಕಿಬಿಟ್ಟು ಆಮೇಲೆ ನೀವು ಸ್ನಾನ ಮಾಡಿಕೊಂಡು ಮಡಿ ಬಟ್ಟೆನ ಉಟ್ಕೊಂಡು ಮನೆಯಲ್ಲಿ ಪೂಜೆ ಮುಗಿಸ್ಕೊಂಡು ಹುಗ್ಗಿ ನೈವೇದ್ಯ ಮಾಡಿಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಹೋಗಬೇಕು.
ಆದರೆ ಕೆಲವ್ರು ಏನು ಮಾಡ್ತಾರೆ ಅಂದರೆ ಮನೆಯಲ್ಲಿ ಎದ್ದಿದ ತಕ್ಷಣ ಹಾಗೆ ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡಿಕೊಂಡು ಮನೆಗೆ ಬರೋದು. ಮನೆಗೆ ಬಂದಮೇಲೆ ನಿಧಾನಕ್ಕೆ ಕೆಲಸ ಮುಗಿಸ್ಕೊಂಡು ಕಾಫಿ ಟೀ ಕುಡ್ಕೊಂಡು ಆಮೇಲೆ ದೇವ್ರ ಪೂಜೆ ಈ ಥರ ಮಾಡಬಾರ್ದು. ಮನೆಯಲ್ಲಿ ಮನೆ ದೇವರ ಪೂಜೆ ಮುಗಿಸ್ಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಹೋಗಬೇಕು. ನಾವು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೂ ಅಷ್ಟೇ ಮನೆ ದೇವ್ರನ್ನ ಪೂಜೆ ಮುಗಿಸ್ಕೊಂಬಿಟ್ಟು ಕುಲದೇವರ ಪೂಜೆ ಮಾಡಿಕೊಂಡು ಆಮೇಲೆ ನಾವು ಹೊರಗಡೆ ಹೋಗಬೇಕು. ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಪರವಾಗಿಲ್ಲ, ನಿಮ್ಮ ಕುಲದೇವ್ರಿಗೆ ಹೋದ್ರೂ ಪರವಾಗಿಲ್ಲ, ಮನೆಯಲ್ಲಿ ಪೂಜೆನ ಮುಗಿಸ್ಕೊಂಡು ನೀವು ಹೋಗಬೇಕು. ಮನೆಯಲ್ಲಿ ಮೊದಲು ಪೂಜೆ ಮುಗಿಸಿ ಆಮೇಲೆ ನೀವು ಅಶ್ವತ್ಥ ವೃಕ್ಷವನ್ನು ಪೂಜೆ ಮಾಡೋದಕ್ಕೆ ಹೋಗಬೇಕು. ಹೋಗುವಾಗ ದೇವಸ್ಥಾನಕ್ಕೆ ಒಂದು ಚೆಂಬಲ್ಲಿ ಮಡಿ ನೀರನ್ನು ತೊಗೊಂಡ್ಬಿಟ್ಟು 2 ದೀಪನ ಇಟ್ಕೊಳ್ಳಿ. ದೀಪನ ನೀವು ಅಲ್ಲೇ ಹಚ್ಚಿ ಇಟ್ಟಿದ್ರೂ ಪರವಾಗಿಲ್ಲ, ಅಥವಾ ನೀವು ತೊಗೊಂಡು ಹೋಗ್ಬಿಟ್ಟು ಹಚ್ಚಿ ಬರೋದಕ್ಕಾಗಲ್ಲ ಅಂತ ಅಂದರೆ ಅಲ್ಲೇ ಯಾವುದಾದ್ರೂ ದೀಪ ಇದ್ದರೆ ಅದಕ್ಕೇ ನೀವು ದೀಪ ಹಚ್ಬೋದು. ಅರಿಶಿನ ಕುಂಕುಮವನ್ನು ಇಟ್ಕೊಳ್ಳಿ, ಅಕ್ಷತೆನ ಇಟ್ಕೊಳ್ಳಿ. ಇನ್ನು ನೈವೇದ್ಯ ಅಂತ ಬಂದಾಗ ಹಣ್ಣು, ಬೆಲ್ಲದ ತುಂಡು, ಸಕ್ಕರೆ ಈ ಥರ ಯಾವುದಾದ್ರೂ ಸಣ್ಣದಾಗಿ ನೈವೇದ್ಯವನ್ನು ಇಟ್ಕೋಬಹುದು ದೇವಸ್ಥಾನಕ್ಕೆ ಹೋಗೋದಕ್ಕೆ. ಮೊದಲು ಅಶ್ವತ್ಥ ವೃಕ್ಷ ಎಲ್ಲಿ ಯಾವ ದೇವಸ್ಥಾನದಲ್ಲಿರುತ್ತೆ ಅಲ್ಲಿ ಮೊದಲು ನೀವು ದೇವಸ್ಥಾನಕ್ಕೆ ಹೋಗಬೇಕು. ಆದರೆ ಮೊದಲು ಅಶ್ವತ್ಥ ವೃಕ್ಷಕ್ಕೆ ಹೋಗಬಾರ್ದು. ಮೊದಲು ದೇವಸ್ಥಾನದ ಒಳಗಡೆ ಹೋಗ್ಬಿಟ್ಟು ಅಲ್ಲಿರುವಂಥ ದೇವರ ಅಪ್ಪಣೆಯನ್ನು ಪಡ್ಕೊಂಡು, ಯಾಕಂದರೆ ಅಶ್ವತ್ಥ ವೃಕ್ಷ ಇರೋದೇ ಆ ದೇವಸ್ಥಾನದಲ್ಲಲ್ವಾ, ಅದಕ್ಕೋಸ್ಕರ ಅಲ್ಲಿರುವಂಥ ದೇವನ ಅಪ್ಪಣೆ ಪಡ್ಕೊಳ್ಳಿ. ಅಪ್ಪಣೆ ಪಡ್ಕೊಂಡು ನಮಸ್ಕಾರ ಮಾಡಿಕೊಂಡು ಆಮೇಲೆ ಅಶ್ವತ್ಥ ವೃಕ್ಷಕ್ಕೆ ಹೋಗ್ಬಿಟ್ಟು ನೀವು ಪೂಜೆನ ಮಾಡ್ಕೋಬೇಕು. ಇನ್ನು ಅಶ್ವತ್ಥ ವೃಕ್ಷವನ್ನು ಪೂಜೆ ಮಾಡುವಾಗ ಅಶ್ವತ್ಥ ವೃಕ್ಷನ ನಾವು ಮುಟ್ಟಿ ಪೂಜೆ ಮಾಡಬಾರ್ದು, ಯಾಕಂದರೆ ಅದಕ್ಕೆ ಅಂತ ಒಂದು ವಿಶೇಷತೆ ಇದೆ. ಶನಿವಾರ ಮಾತ್ರನೇ ಅಶ್ವತ್ಥ ವೃಕ್ಷವನ್ನು ಮುಟ್ಟಬೇಕು. ಅಶ್ವತ್ಥ ವೃಕ್ಷದ ಕೆಳಭಾಗದಲ್ಲೇ ಆಗಿರ್ಬೋದು ಅಥವಾ ಕಂಬಿಗಳೇನಾದರೂ ಹಾಕಿದರೆ ಅಲ್ಲೇ ನೀವು ನಮಸ್ಕಾರ ಮಾಡಿಕೊಂಡು ಕೂಡ ಸಲ್ಲುತ್ತೆ. ಅಲ್ಲಿ ನೀವು ಮುಟ್ಟಲೇಬೇಕು, ನಮಸ್ಕಾರ ಮಾಡಬೇಕು ಅಂತ ಏನೂ ಇಲ್ಲ. ಇದನ್ನು ಯಾವಾಗಲೂ ನೆನ್ಪಿಟ್ಕೊಳ್ಳಿ, ನಾವು ಅಶ್ವತ್ಥ ವೃಕ್ಷವನ್ನು ಮುಟ್ಟಿ ನಮಸ್ಕಾರ ಮಾಡ್ಕೋಬಾರ್ದು. ಸೊ ಆ ರೀತಿ ನಾವು ಪ್ರದಕ್ಷಿಣೆ ಮಾಡಬೇಕು. ಎಷ್ಟು ಪ್ರದಕ್ಷಿಣೆ ಮಾಡಬೇಕು ಅಂದರೆ 7, 9, 11, 12 ಅಥವಾ ನಿಮ್ಮ ಶಕ್ತಿಗೆ ಅನುಸಾರ 108 ಕೂಡ ಮಾಡ್ಬೋದು. ಮೊದಲನೇ ದಿನ ನೀವು ಏನು ಸಂಕಲ್ಪ ಮಾಡ್ಕೊಂಡಿರ್ತೀರೋ, ಎಷ್ಟು ಪ್ರದಕ್ಷಿಣೆ ಹಾಕ್ತೀವಿ ಅಂತ ಅಂದ್ಕೊಂಡಿರ್ತೀರೋ ಪ್ರತಿದಿನ ಕೂಡ ನೀವು ಅಷ್ಟೇ ಪ್ರದಕ್ಷಿಣೆ ಹಾಕಬೇಕು. ಮೊದಲನೇ ದಿನ 7 ಪ್ರದಕ್ಷಿಣೆ ಹಾಕೋದು, 2ನೇ ದಿನ 9 ಪ್ರದಕ್ಷಿಣೆ ಹಾಕೋದು, ಈ ಥರ ಎಲ್ಲ ಮಾಡಬಾರ್ದು. ನೀವು ಒಂದು ಸಲ ಏನು ಸಂಕಲ್ಪ ಮಾಡ್ಕೊಂಡಿರ್ತೀರೋ ಅಷ್ಟೇ ಪ್ರತಿದಿನ ಮಾಡಬೇಕು. ಇನ್ನು ಈ ಧನುರ್ಮಾಸದಲ್ಲಿ ಪೂರ್ತಿ ಧನುರ್ಮಾಸ ನೀವು ಮಾಡ್ತೀರಾ ಅಂದರೆ ಮಾಡ್ಬೋದು, ತುಂಬಾ ಒಳ್ಳೆಯದು. ಹೆಣ್ಮಕ್ಳಿಗೆ ಮಂತ್ಲಿ ಪ್ರಾಬ್ಲಮ್ ಇದ್ದಾಗ 5 ದಿವಸ ನಿಲ್ಲಿಸ್ಬಿಟ್ಟು ಆಮೇಲೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಆದರೆ ಪೂರ್ತಿ ಧನುರ್ಮಾಸ ಮಾಡ್ತೀವಿ, ಅಶ್ವತ್ಥ ವೃಕ್ಷದ ಪೂಜೆ ಅಂದರೆ ಮಾಡಿ, ಅಥವಾ 9 ದಿನ 11 ದಿನ ಅಂತೂ ಕೂಡ ಮಾಡಲೇಬೇಕು. ಒಂದೇ ಒಂದು ದಿನ ಕೂಡ ಮಾಡ್ಬೋದು, ಆದರೆ ಒಂದು ವ್ರತ ಥರ ತಗೊಂಡಾಗ 9 ದಿನ 11 ದಿನ ಮಾಡಿದ್ರೆ ಒಳ್ಳೆಯದು. 9 ದಿನ 11 ದಿನ ಮಾಡೋದು ತುಂಬಾ ಒಳ್ಳೆಯದು. ಇದರಿಂದ 2 ದಿನ 3 ದಿನ ಮಾಡಿಬಿಟ್ಟು ಸಾಕಾಯಿತು ಅಂತ ಹೇಳಿಬಿಟ್ಟು ಸುಮ್ಮನೆ ಆಗಬಾರ್ದು. 9 ದಿನ ಅಥವಾ 11 ದಿನ ಕಡ್ಡಾಯವಾಗಿ ಮಾಡಲೇಬೇಕು. ಈ ಒಂದು ಧನುರ್ಮಾಸ ಪೂರ್ತಿ ಮಾಡಿದ್ರೆ ತುಂಬಾ ಶ್ರೇಷ್ಠವಾದದ್ದು, ತುಂಬಾ ವಿಶೇಷವಾಗಿ ಫಲವನ್ನು ತಂದುಕೊಡುತ್ತೆ ನಿಮಗೆ. ಇನ್ನು ಈ ಒಂದು ಅಶ್ವತ್ಥ ವೃಕ್ಷವನ್ನು ಪ್ರದಕ್ಷಿಣೆ ಮಾಡೋ ಅಂಥವ್ರು ಹೇಳುವಂಥ ಮಂತ್ರ ಯಾವುದು ಅಂತ ಅಂದರೆ, ನಾ ಆಗಲೇ ಹೇಳ್ದಂಗೆ ಈ ಒಂದು ಶ್ಲೋಕವನ್ನು ಹೇಳ್ಕೊಳ್ಳಿ. ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣಿ ಅಗ್ರತಃ ಶಿವರೂಪಾಯ ವೃಕ್ಷ ರಾಜಾಯತೆ ನಮಃ ಅಂತ. ನೀವು ಎಷ್ಟು ಸಾರಿ ಪ್ರದಕ್ಷಿಣೆ ಮಾಡ್ತೀರೋ ಅಷ್ಟೂ ಸಲ ನೀವು ಈ ಮಂತ್ರವನ್ನು ಹೇಳ್ಕೋಬೇಕು, ಈ ಶ್ಲೋಕವನ್ನು ಹೇಳ್ಕೋಬೇಕು. ಇದನ್ನು ಬಿಟ್ಟು ಮನಸ್ಸಿನಲ್ಲಿ ಬೇರೆ ವಿಚಾರಗಳನ್ನು ಯೋಚನೆ ಮಾಡಿಕೊಂಡು ಅಕ್ಕಪಕ್ಕದವ್ರನ್ನ ಮಾತಾಡಿಸ್ಕೊಂಡು ಅರಟೆ ಹೊಡ್ಕೊಂಡು ಪ್ರದಕ್ಷಿಣೆ ಮಾಡೋದಲ್ಲ. ಶ್ರದ್ಧೆ ಭಕ್ತಿಯಿಂದ ಈ ಶ್ಲೋಕವನ್ನು ಮಾಡ್ತಾ ಹೇಳ್ಕೊಂಡು ನೀವು ಪ್ರದಕ್ಷಿಣೆ ಮಾಡಬೇಕು. ತುಂಬ ಜನ ದೇವಸ್ಥಾನಕ್ಕೆ ದೀಪ ಹಚ್ಚೋದಕ್ಕೆ ಬರ್ತಾರೆ, ಅಲ್ಲಿ ಮನೆ ಪುರಾಣ ಎಲ್ಲ ಮಾತಾಡ್ತಾ ಇರ್ತಾರೆ. ಕೆಲವರೆಲ್ಲ ಮನೆ ಪುರಾಣಗಳನ್ನು ಹೇಳ್ಕೊಂಡು ದೀಪವನ್ನು ಹಚ್ತಾ ಇರ್ತಾರೆ, ಅಥವಾ ಇನ್ನೇನೋ ಮಾಡಿಕೊಂಡು ದೀಪ ಹಚ್ತಾ ಇರ್ತಾರೆ, ಇಲ್ಲ ಸೀರೆ ಬಗ್ಗೆ ಮಾತಾಡಿಕೊಂಡು ದೀಪ ಹಚ್ತಾ ಇರ್ತಾರೆ. ಇದರೆಲ್ಲ ಮಾತಾಡಿಕೊಂಡು ನಾವು ಭಗವಂತನ ಸೇವೆಗೆ ಹೋಗಬಾರ್ದು. ನಮ್ಮ ಕಷ್ಟಗಳನ್ನು ಭಗವಂತನಿಗೆ ಮನಸ್ಸಿನಲ್ಲೇ ನಾವು ಹೇಳ್ಕೋಬೇಕು. ಹೇಗೆ ದೇವ್ರಿಗೆ ಅಂದರೆ ದೇವಸ್ಥಾನಕ್ಕೆ ಹೋಗಿದಾಗ ನಾವು ದೇವ್ರ ಬಳಿ ಮಾತಾಡೋಕ್ಕೋಸ್ಕರ, ಅಂದರೆ ದೇವರ ಹತ್ರ ಮಾತಾಡೋದಕ್ಕೋಸ್ಕರ ನಾವು ದೇವಸ್ಥಾನಕ್ಕೆ ಹೋಗೋದು. ಹೇಗೆ ನಾವು ಯಾರಾದರೂ ಮನೆಗೆ ಹೋದಾಗ ಅವ್ರ ಮನೆಯವ್ರನ್ನ ನಾವು ಮಾತಾಡಿಸ್ತಾ ಇರ್ತೀವಲ್ವಾ, ಅದೇ ರೀತಿಯೇ ದೇವಸ್ಥಾನಕ್ಕೆ ಹೋದಾಗ ನಾವು ನಮ್ಮ ಕಷ್ಟ ಸುಖಗಳನ್ನು ಭಗವಂತನ ಹತ್ರ ಹೇಳ್ಕೋಬಾರ್ದು. ಯಾವಾಗಲೂ ಕಷ್ಟನೇ ದೇವರ ಹತ್ರ ಹೇಳ್ಕೊಳ್ಳೋದಲ್ಲ.
ಭಗವಂತ, ಈ ರೀತಿ ನೀವು ಒಳ್ಳೇದು ಮಾಡಿದ್ದೀರಾ, ನನಗೆ ಒಳ್ಳೆ ಜೀವನವನ್ನು ಕೊಟ್ಟಿದ್ದೀರಾ, ನಿನಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು, ನಾನಿನ್ನೂ ಇನ್ನಷ್ಟು ಆರಾಧನೆ ಮಾಡೋದಕ್ಕೆ ಶಕ್ತಿ ಕೊಡು, ನಿನಗೆ ಎಷ್ಟು ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಆ ರೀತಿಯ ಶಕ್ತಿಯನ್ನು ನನಗೆ ಕೊಡು ಅಂತ ಹೇಳಿ ಭಗವಂತನನ್ನು ನಾವು ಕೇಳ್ಕೋಬೇಕು. ಈ ರೀತಿ ಕೇಳಿದ ಮೇಲೆ ಖಂಡಿತ ಹೆಚ್ಚಿನ ಶಕ್ತಿಯನ್ನು ಕೊಡ್ತಾರೆ. ಅದನ್ನು ಬಿಟ್ಟು ಮನೆ ಪುರಾಣ ಎಲ್ಲ ದೇವಸ್ಥಾನದಲ್ಲಿ ಮಾತಾಡೋದು ಅಷ್ಟು ಒಳ್ಳೆಯದಲ್ಲ. ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಅಂದರೆ ನಮಗೂ ಮತ್ತು ಭಗವಂತನಿಗೂ ಕನೆಕ್ಷನ್ ಇರಬೇಕು ಅಷ್ಟೇ. ಬೇರೆ ಬೇರೆ ವಿಚಾರಗಳನ್ನು ದೇವಸ್ಥಾನದಲ್ಲಿ ಮಾತಾಡಬಾರ್ದು. ಸೊ ಅದನ್ನು ಗಮನದಲ್ಲಿ ಇಟ್ಕೋಬೇಕು. ಒಂದೊಂದು ಸಲ ಯಾವುದಾದ್ರೂ ಪೂಜೆಗಳನ್ನು ಏರ್ಪಾಡು ಮಾಡಿರ್ತಾರೆ ದೇವಸ್ಥಾನದಲ್ಲಿ, ಅಲ್ಲಿ ಪೂಜೆ ನೋಡೋದಕ್ಕಿಂತ ಹೆಚ್ಚಾಗಿ ಮಾತಾಡೋದೇ ಆಗಿರುತ್ತೆ. ಈ ರೀತಿ ಎಲ್ಲ ಮಾಡಬಾರ್ದು. ನಾವು ಪುಣ್ಯಕ್ಷೇತ್ರಕ್ಕೆ ಹೋಗ್ತೀವಿ ಅಂತ ಅಂದರೆ ಅಲ್ಲಿ ಒಂದು ಪೂಜೆ ಪುನಸ್ಕಾರಗಳನ್ನು ತುಂಬಿಸ್ಕೊಂಡು ನಾವು ಮನೆಗೆ ಬರಬೇಕೇ ವಿನಃ ನಮ್ಮದು ಮನೆಯ ಮಾತುಕತೆಯನ್ನು ಆ ದೇವಸ್ಥಾನದಲ್ಲಿ ಮಾತಾಡೋದಕ್ಕೆ ಹೋಗಬಾರ್ದು. ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಮೌನವಾಗಿರಬೇಕು ದೇವಸ್ಥಾನದಲ್ಲಿ. ದೇವಸ್ಥಾನದಲ್ಲಿ ನಾವೆಷ್ಟು ಮೌನವಾಗಿರ್ತೀವೋ ಅಷ್ಟೂ ನಮಗೆ ಫಲ ಹೆಚ್ಚಾಗಿ ಸಿಗುತ್ತೆ. ಅದು ನಾವು ಭಗವಂತನಿಗೆ ಕೊಡುವಂಥ ಒಂದು ಗೌರವ. ನಾವು ಆತನಿಗೆ ಅಗೌರವವನ್ನು ಸಲ್ಲಿಸಬಾರ್ದು. ದೇವಸ್ಥಾನಗಳಿಗೆ ಹೋದಾಗ ನಾವೆಷ್ಟು ಮೌನವಾಗಿರ್ತೀವೋ ಅಷ್ಟು ಭಗವಂತನಿಗೆ ಸಲ್ಲುತ್ತೆ. ಭಗವಂತನಿಗೆ ಸಲ್ಲಿಸುವಂತಹ ಗೌರವ ಅಂತಲೇ ಹೇಳ್ಬೋದು. ಹಾಗೆ ಅಶ್ವತ್ಥ ವೃಕ್ಷವನ್ನು ಪ್ರದಕ್ಷಿಣೆ ಮಾಡುವಾಗಲೂ ಅಷ್ಟೇ ಶ್ಲೋಕವನ್ನು ಪಾರಾಯಣ ಮಾಡಿಕೊಂಡು ಭಗವಂತನ ಧ್ಯಾನವನ್ನು ಮಾಡಿಕೊಂಡು ನೀವು ಪ್ರದಕ್ಷಿಣೆಯನ್ನು ಮಾಡಬೇಕು, ನಮಸ್ಕಾರ ಮಾಡಿಕೊಂಡು ಆಮೇಲೆ ಮನೆಗೆ ಬರಬೇಕು. ಇನ್ನು ಮೊದಲನೇ ದಿನದಿಂದಲೇ ತಲೆ ಸ್ನಾನ ಮಾಡಲೇಬೇಕು. ಇನ್ನು ಕೊನೆ ದಿನ ದೇವಸ್ಥಾನದಲ್ಲಿ ಪೂಜೆಗೆ ಏನಾದರೂ ಕೊಟ್ಟು ಮನೆಗೆ ಬರುವಂಥದ್ದು. ನಿಮಗೆ ಧನುರ್ಮಾಸದಲ್ಲಿ ವಿಶೇಷ ಫಲವನ್ನು ಕೊಡುವಂಥ ಈ ಅಶ್ವತ್ಥ ವೃಕ್ಷದ ಪೂಜೆ ಖಂಡಿತ ಪ್ರತಿಯೊಬ್ಬರು ಕೂಡ ಮಾಡಿಕೊಡಿ. ಪೂರ್ತಿ ಫಲವನ್ನು ಪಡ್ಕೊಳ್ಳೋದಕ್ಕೆ ಈ ನಿಯಮಗಳನ್ನು ಪಾಲಿಸಬೇಕು ಅಷ್ಟೇ. ಧನುರ್ಮಾಸದಲ್ಲಿ ಅಶ್ವತ್ಥ ವೃಕ್ಷದ ಪೂಜೆ ನಿಮಗೆ ಅಕ್ಷಯ ಫಲವನ್ನು ತಂದುಕೊಡುತ್ತೆ. ಇದಿಷ್ಟು ಕೂಡ ಧನುರ್ಮಾಸದಲ್ಲಿ ಅಶ್ವತ್ಥ ವೃಕ್ಷದ ಪೂಜೆ ನಿಮಗೆ ಅಕ್ಷಯ ಫಲವನ್ನು ಯಾವ ರೀತಿ ತಂದುಕೊಡುತ್ತೆ ಅಂತ ತಿಳಿಸಿದ್ದೀನಿ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.